ಹಲೋ ಫ್ರೆಂಡ್ಸ್, ದಿಸ್ ಇಸ್ ವಿಜಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಫ್ಟಿಯ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟ್ ಬಂದ್ಬಿಟ್ಟು ಇಲ್ಲಿ ಓಪನ್ ಆಗಿದೆ. ಸೊ ನಿನ್ನೆ ಇಲ್ಲಿ ಕ್ಲೋಸ್ ಆಗಿದೆ, ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಒಂದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಸೊ ಒಂದು ಒಳ್ಳೆ ಬ್ರೇಕ್ಔಟ್ ಅನ್ನ ಕೊಡ್ತು. ಸೊ ಮಾರ್ಕೆಟ್ ಬಂದ್ಬಿಟ್ಟು 20,250 ಲೆವೆಲ್, ಈ ಲೆವೆಲ್ ಅಲ್ಲಿ ಸೊ ಮತ್ತೆ ಸೆಲ್ಲರ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡ್ಬಂದ್ರು. ಅಗೇನ್ ಮಾರ್ಕೆಟ್ ಬಂದ್ಬಿಟ್ಟು 20,200 ಲೆವೆಲ್ ಅಲ್ಲಿ ಮತ್ತೆ ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಯ್ತು. ಅಗೇನ್ 20,250 ಲೆವೆಲ್ ಅಲ್ಲಿ ಸೊ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು. ಲಾಸ್ಟ್ ಅಲ್ಲಿ ಒಂದು ಸಣ್ಣ ಕರೆಕ್ಷನ್ ಆಯ್ತು. ಸೊ ಅಟ್ ಲಾಸ್ಟ್ ಮಾರ್ಕೆಟ್ ಕ್ಲೋಸ್ಡ್ ಹಿಯರ್. ಸ್ನೇಹಿತರೆ, ನನ್ನ ನಿನ್ನೆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಮಾರ್ಕೆಟ್ ಏನಾದ್ರು ಈ ರೀತಿ ಗ್ಯಾಪ್ ಅಪ್ ಆದ್ರೆ ಫಸ್ಟ್ ನಾವು ಈ 20,200 ಲೆವೆಲ್ ಬರೋವರೆಗೂ ಕಾಯ್ಬೇಕು. ಇಲ್ಲೇನಾದ್ರೂ ಮಾರ್ಕೆಟ್ ಸುಮಾರು ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ರೆ ಸೊ ನಮ್ಗೊಂದು ಒಳ್ಳೆ ಬೈಯಿಂಗ್ ಅಪಾರ್ಚುನಿಟಿ ಬರುತ್ತೆ ಅಂತ ಹೇಳಿದ್ದೆ. ಅದೇ ಪ್ರಕಾರ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತು. ಸೊ ಈ ಲೆವೆಲ್ ಬಂದ್ಬಿಟ್ಟು ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಇಲ್ಲೊಂದು ಒಳ್ಳೆ ಬ್ರೇಕ್ಔಟ್ ಕೊಡ್ತು. ಸೊ ಇಲ್ಲಿ ನಮಗೊಂದು ಒಳ್ಳೆ ಬೈಯಿಂಗ್ ಅಪಾರ್ಚುನಿಟಿ ಇತ್ತು. ಯಾರಾದ್ರೂ ಈ ಲೆವೆಲ್ಸ್ ಅನ್ನ ಏನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಸೊ ಮತ್ತೊಂದ್ಸಲ ಮಾರ್ಕೆಟ್ ಇದೇ ಲೆವೆಲ್ ಅನ್ನ ರೀಟೆಸ್ಟ್ ಮಾಡಿದೆ. ಇಲ್ಲೂ ಸಹ ಮಾರ್ಕೆಟ್ ಬೈ ಮಾಡೋದಕ್ಕೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದೆ. ಈ ಲೆವೆಲ್ ಅನ್ನ ಯಾರು ಮಿಸ್ ಮಾಡ್ಕೊಂಡ್ರು ಈ ಮೂಮೆಂಟ್ ಅನ್ನ, ಸೊ ಅವರಿಗೆ ಮಾರ್ಕೆಟ್ ಇಲ್ಲೊಂದು ಅವಕಾಶವನ್ನ ಕೊಟ್ಟಿದೆ. ಸ್ನೇಹಿತರೆ, ನೀವು ಕರೆಕ್ಟ್ ಆಗಿ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ಫಾಲೋ ಮಾಡಿದೆ ಆದ್ರೆ ಸೊ ಯು ವಿಲ್ ಬಿ ಏಬಲ್ ಟು ಟ್ರೇಡ್ ಇನ್ ಅ ವೆರಿ ಈಸಿ ವೇ. ಮಾರ್ಕೆಟ್ ಯಾವಾಗಿದ್ರು ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ರೆಸ್ಪೆಕ್ಟ್ ಮಾಡತ್ತೆ, ಅದೇ ರೀತಿ ಮಾರ್ಕೆಟ್ ಯಾವಾಗಿದ್ರು ಮೂಮೆಂಟಮ್ ಆಗತ್ತೆ. ಸ್ನೇಹಿತರೆ, ಮಾರ್ಕೆಟ್ ಯಾವ ರೀತಿ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ನಾನು ಕೆಲವೊಂದು ಉದಾಹರಣೆಯನ್ನ ಕೊಡ್ತೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಸ್ವಲ್ಪ ದಿನದ ಹಿಂದೆ ಬಂದ್ಬಿಟ್ಟು ಮಾರ್ಕೆಟ್ 20,000 ಅನ್ನ ಸಪೋರ್ಟ್ ಲೆವೆಲ್ ಆಗಿ ಕನ್ಸಿಡರ್ ಮಾಡ್ಬಿಟ್ಟು ಈ ಲೆವೆಲ್ಗೆ ಸುಮಾರು ಜನ ರೆಸ್ಪೆಕ್ಟ್ ಕೊಡ್ತಾ ಇತ್ತು. ಅದೇ ರೀತಿ 20,100 ಲೆವೆಲ್ ಅನ್ನ ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಮಾಡ್ಬಿಟ್ಟು ಈ ಲೆವೆಲ್ಗೆ ರೆಸ್ಪೆಕ್ಟ್ ಕೊಡ್ತಾ ಇತ್ತು. ಸೊ ಇಲ್ಲಿ ಬ್ರೇಕ್ಔಟ್ ಆಗಿಂದ ನೆಕ್ಸ್ಟ್ ಬಂದ್ಬಿಟ್ಟು 20,200 ಲೆವೆಲ್ಗೆ ರೆಸಿಸ್ಟೆನ್ಸ್ ಝೋನ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇತ್ತು. ನೀವಿಲ್ಲಿ ನೋಡಿ, 20,200 ಲೆವೆಲ್ ಅನ್ನ ರೆಸಿಸ್ಟೆನ್ಸ್ ಝೋನ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇತ್ತು. ಸೊ ನಿನ್ನೆ ಬಂದ್ಬಿಟ್ಟು ಈ ಲೆವೆಲ್ ಅನ್ನ ಬ್ರೇಕ್ ಆಗಿದೆ. ಸೊ ಈ 20,200 ನೌ ಇಟ್ ಹ್ಯಾಸ್ ಬೀನ್ ಆಕ್ಟಿಂಗ್ ಆಸ್ ಅ ಸಪೋರ್ಟ್ ಝೋನ್. ಸೊ ಮಾರ್ಕೆಟ್ ಬಂದ್ಬಿಟ್ಟು 20,200 ಅನ್ನ ಸಪೋರ್ಟ್ ಝೋನ್ ಆಗಿ ರೆಸ್ಪೆಕ್ಟ್ ಕೊಡ್ತಾ ಇದೆ. ಸೊ ನಿಮ್ಗೆ ಏನಾದ್ರು ಟೆಕ್ನಿಕಲ್ ಲೆವೆಲ್ಸ್ ಗಳು ಚೆನ್ನಾಗಿ ಗೊತ್ತಾಗಿದ್ರೆ ಯು ವಿಲ್ ಬಿ ಏಬಲ್ ಟು ಟೇಕ್ ಅ ರೈಟ್ ಟ್ರೇಡ್. ಅದರ ಜೊತೆಗೆ ಮಾರ್ಕೆಟ್ ಪ್ರತಿದಿನ ಹೈಯರ್ ಹೈಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇಟ್ ಮೀನ್ಸ್ ದಟ್ ಬಯರ್ಸ್ ಆರ್ ವೆರಿ ಆಕ್ಟಿವ್ ಇನ್ ದ ಮಾರ್ಕೆಟ್. ಫ್ರೆಂಡ್ಸ್, ನೌ ವಿ ವಿಲ್ ಡಿಸ್ಕಸ್ ಹೌ ವಿ ಕ್ಯಾನ್ ಪ್ಲಾನ್ ಫಾರ್ ಟುಮಾರೋ ಟ್ರೇಡ್. Before that, we need to know the support zone and resistance zone. 20,250 is going to be a major resistance zone. 20,200 is going to be a major support zone. 20,100 is going to be a one more support zone. So 20,000 is going to be a one more support zone. ಸ್ನೇಹಿತರೆ, ನಾಳೆ ಏನಾದ್ರು ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಓಪನ್ ಆಗ್ಬಿಟ್ಟು ಫಸ್ಟ್ ಮಾರ್ಕೆಟ್ ಏನಾದ್ರು ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಐ ಥಿಂಕ್ ಕೆಳಗಡೆ ಬರಕ್ ಸ್ಟಾರ್ಟ್ ಆದ್ರೆ ಇಲ್ಲಿ ಬಂದ್ಬಿಟ್ಟು ಸೊ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದು ಸಪೋರ್ಟ್ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಅನ್ನ ಕೊಟ್ರೆ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 20,250. ದ ನೆಕ್ಸ್ಟ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 20,300. ಒಂದು ವೇಳೆ ನಾಳೆ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆದ್ರೆ 20,250 ಲೆವೆಲ್ ಬಂದ್ಬಿಟ್ಟು ಕೆಳಗಡೆ ಬರೋ ಚಾನ್ಸಸ್ ಇದೆ. ಯಾಕಂದ್ರೆ ಇವತ್ತು ಬಂದ್ಬಿಟ್ಟು ಮಾರ್ಕೆಟ್ ಇಲ್ಲೊಂದು ಆಲ್ರೆಡಿ ಒಂದು ಒಳ್ಳೆ ರೆಸಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಅದಕ್ಕೋಸ್ಕರ ಮಾರ್ಕೆಟ್ ನಾಳೆ ಏನಾದ್ರು ಈ ಲೆವೆಲ್ಸ್ ಬಂದು ಸೊ ಸೆಲ್ಲರ್ಸ್ ಏನಾದ್ರು ತುಂಬಾ ಆಕ್ಟಿವ್ ಆದ್ರೆ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಒಂದ್ ವೇಳೆ ಕೆಳಗಡೆ ಬರಕ್ ಸ್ಟಾರ್ಟ್ ಆದ್ರೆ ದ ಫಸ್ಟ್ ಡೌನ್ ಸೈಡ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 20,200. ದ ನೆಕ್ಸ್ಟ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 20,100. ಸ್ನೇಹಿತರೆ, ನಾಳೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು, ಗ್ಯಾಪ್ ಡೌನ್ ಆದ್ರೆ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು? ಸೊ ಲೆಟ್ಸ್ ಸೇ ದಟ್ ನಾಳೆ ಏನಾದ್ರು ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಫಸ್ಟ್ ನಾವು ಸಪೋರ್ಟ್ ಝೋನ್ ಬರುವವರೆಗೂ ಕಾಯ್ಬೇಕು, ವಿಚ್ ಇಸ್ ಗೋಯಿಂಗ್ ಟು ಬಿ ಅಟ್ 20,200 ಲೆವೆಲ್. ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋಯಿಂಗ್ ಟು ಬಿ ಅಟ್ 20,250. ದ ನೆಕ್ಸ್ಟ್ ಟಾರ್ಗೆಟ್ ಇಸ್ ಗೋಯಿಂಗ್ ಟು ಬಿ ಅಟ್ 20,300. ಒಂದು ವೇಳೆ ಮಾರ್ಕೆಟ್ ಏನಾದ್ರೂ ಈ ಲೆವೆಲ್ಸ್ ಅನ್ನು ಕೂಡ ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಝೋನ್ ಅಟ್ 20,100. ಸೊ ಈ ಲೆವೆಲ್ ಬಂದ್ಬಿಟ್ಟು ಮಾರ್ಕೆಟ್ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ರೆ ಅಗೇನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ಸ್ನೇಹಿತರೆ, ನಾಳೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು? ಸೊ ಲೆಟ್ಸ್ ಸೇ ದಟ್ ನಾಳೆ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ.
ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಫಸ್ಟ್ ನಾವು ಈ ಲೆವೆಲ್ ಬರೋವರೆಗೂ ಕಾಯ್ಬೇಕು, ಈ ಟೆಕ್ನಿಕಲ್ ಲೆವೆಲ್ ಬರೋವರೆಗೂ ಕಾಯ್ಬೇಕು. ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ತುಂಬಾ ಹೊತ್ತು ಕನ್ಸಾಲಿಡೇಟ್ ಆಗಿ ಒಳ್ಳೆ ಬ್ರೇಕ್ಔಟ್ ಕೊಟ್ರೆ ಸೊ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಸೊ ಇಲ್ಲಿ ಮಾರ್ಕೆಟ್ ಏನಾದ್ರು ವೀಕ್ ಆಯ್ತು, ಸೆಲ್ಲರ್ಸ್ ಜಾಸ್ತಿ ಆದ್ರು, ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಯ್ತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಸೆಲ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ ಅಟ್ 20,200, ನೆಕ್ಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ ಅಟ್ 20,100. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪ್ಲೀಸ್ ಟು ಶೇರ್ ಟು ದ ಕಮ್ಯುನಿಟಿ. ಥ್ಯಾಂಕ್ ಯು ಸೊ ಮಚ್.